ಹಲೋ ವಿದ್ಯಾರ್ಥಿಗಳೇ, ನಾನು ಸುನಿಲ್ ಕುಮಾರ್. ಇವತ್ತಿನ ವಿಚಾರ ಏನು ಅಂತಂದ್ರೆ, KPSC ಅವರು ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನು ನಡೆಸಿದ್ದಲ್ವಾ, ಆ ಎಕ್ಸಾಮಿನ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾದ್ರೆ ಎಕ್ಸಾಮ್ ನಡೆದಿದ್ದ ದಿನಾಂಕ ನೋಡೋದಾದ್ರೆ 6/1/2024 ಮತ್ತು 20/1/2024ರಂದು CTA ಎಕ್ಸಾಮ್ ಅನ್ನ ಮಾಡೋದ್ರ ಮೂಲಕ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ನಡೆಸಲಾಗಿತ್ತು. HK ಮತ್ತು ನಾನ್ HK ವಿಭಾಗದಲ್ಲಿ CTA ಎಕ್ಸಾಮ್ ಅನ್ನ ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ನಡೆಸಲಾಗಿತ್ತು. ಹಾಗಾದ್ರೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಕ್ಕಂಥದ್ದು ನೋಡೋದಾದ್ರೆ, ಇಲ್ಲಿ ಜಸ್ಟ್ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿ, ಇಲ್ಲಿ KPSC ಅಂತ ಸರ್ಚ್ ಮಾಡಿ. ಇಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸ್ ಸಿಗ್ತದೆ. ಇಲ್ಲಿ ಲಿಂಕ್ ಟು ಡೌನ್ಲೋಡ್ ಕನ್ನಡ ಕಂಪಲ್ಸರಿ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಅಪ್ಲಿಕೆಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವೇನ್ ಮಾಡಿ ಅಂತಂದ್ರೆ, ನಿಮ್ಮ ಲಾಗಿನ್ ಐಡಿಯನ್ನ ಹಾಕಬೇಕಾಗುತ್ತೆ. ಲಾಗಿನ್ ಐಡಿಯನ್ನ ಹಾಕಿದಂತ ಸಂದರ್ಭದಲ್ಲಿ ಇಲ್ಲಿ ನಿಮಗೆ ಪಾಸ್ವರ್ಡ್ ಅನ್ನು ಕೂಡ ಹಾಕಬೇಕಾಗುತ್ತೆ. ಏನಾದರೂ ಪಾಸ್ವರ್ಡ್ ಲಾಗಿನ್ ಐಡಿ ಮರ್ತೋಗಿತ್ತು ಅಂತಂದ್ರೆ ಇಲ್ಲಿ ಇಮೇಲ್, ಮೊಬೈಲ್ ನಂಬರ್ ಮತ್ತೆ ನೋಂದಣಿ ಸಂಖ್ಯೆಯನ್ನು ಹಾಕೋದ್ರ ಮೂಲಕ ನೀವು ಫರ್ಗೆಟ್ ID ಮತ್ತೆ ಪಾಸ್ವರ್ಡ್ ಅನ್ನ ತಗೊಳ್ಬಹುದಾಗಿರುತ್ತೆ. ನೆಕ್ಸ್ಟ್ ಏನ್ ಮಾಡಿ, ಇಲ್ಲಿ ಕ್ಯಾಪ್ಚಾವನ್ನ ಎಂಟರ್ ಮಾಡಿ. ಕ್ಯಾಪ್ಚಾವನ್ನ ಎಂಟರ್ ಮಾಡಿ ಸೈನ್ ಇನ್ ಅಂತ ಕೊಡಿ. ಸೈನ್ ಇನ್ ಅನ್ನ ಕೊಟ್ಟ ಮೇಲೆ ಐ ಹ್ಯಾವ್ ರೀಡ್ ದ ಇನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಕೊಟ್ಟು ಗೋ ಅಂತ ಕೊಡಿ. ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದ್ಮೇಲೆ ಇಲ್ಲಿ ಕನ್ನಡ ಪ್ರಮಾಣ ಪತ್ರ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಏನೋ ವ್ಯೂ ಮಾಡೋ ಸಿಗುತ್ತೆ. ಇಲ್ಲಿ ನೀವು ಡೌನ್ಲೋಡ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗ್ತಕ್ಕಂಥ ಸಿಗ್ತದೆ. ಓಕೆ, ಇವತ್ತಿನ ವಿಚಾರ ಇಷ್ಟ ಆಗಿತ್ತು. ಥ್ಯಾಂಕ್ ಯು, ಬೈ ಬೈ.